ಮತ್ತೋಗಿದ್ಯಾ? ಗಂಟೆ ಅಮ್ಮ ಇದಕ್ಕಿಂತ ಮುಂಚೆ ಮನೆಗೆ ಬಂದಿದ್ದಾಳೆ. ಆಗ್ಲೂ ಕೂಡ ಗಾಯತ್ರಿ ಪುಟ್ಟಿ ಕಡೆ ಕೈ ತೋರಿಸಿ ಮಗುವಿಂದ ಹುಷಾರು ಅಂತ ವಾರ್ನ್ ಮಾಡಿ ಹೋಗಿದ್ಲು. ಆ ಮಗುವಿಂದ ನಡಿಬಾರ್ದೆಲ್ಲ ನಡೀತಿದೆ. ನಾನೇನಾದ್ರೂ ಹೇಳಿದ್ರೆ ನನ್ ಹೊಟ್ಟೆ ಕಿಚ್ಚಿಂದ ಮಾತಾಡ್ತಾ ಇದೀನಿ ಅಂತ ಅನ್ಕೋತೀರಾ? ನಿಜ ಹೌದಾ ಇಲ್ವಾ ಹೇಳಿ? ನೆಗೆಟಿವ್ ಆಗಿ ಯಾಕೆ ಯೋಚನೆ ಮಾಡ್ತೀಯಾ? ಒಳ್ಳೇದೇ ಆಯ್ತು ಅಂತ ಅನ್ಕೋಬಹುದಲ್ವಾ? ನೀವ್ ಹಾಗ ಅನ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಕಾರಣ ಇರ್ಬೇಕಲ್ವಾ? ಸ್ವಲ್ಪ ಯೋಚನೆ ಮಾಡು. ಪಂಚಕಮಣಿ ಇದ್ರೂ ಕೂಡ ಗಾಯತ್ರಿ ಪುಟ್ಟಿನೇ ಬೇಕಾಗ್ಬೋದು ಅಂತ ಮಹಾಮಾಂತ್ರಿಕರೇ ಬಂದಿರುವಾಗ ಆ ಮಗು ಬೆಲೆ ತಿಳ್ಕೊ. ಅಂದ್ರೆ ಮಗುಗಿದ್ಯೋ ಗಾಯತ್ರಿ ಅನ್ನೋ ಹೆಸರಿಗೆ ಪವರ್ ಇದೆಯೋ ಗೊತ್ತಿಲ್ಲ, ಆದ್ರೆ ಮಗುಗೋಸ್ಕರ ಯಾರಾದ್ರೂ ಸರಿ ಹುಡ್ಕೊಂಡ್ ಬರ್ಲೇಬೇಕು. ನೆಕ್ಸ್ಟ್ ಟೈಮ್ ಯಾರಾದ್ರೂ ಬಂದ್ರೆ ಅವ್ರು ಖಂಡಿತ ಜೀವಂತವಾಗಿ ವಾಪಸ್ ಹೋಗಲ್ಲ. ವಿಶಾಲ್ ಬ್ರೋ, ನೈನಿಯತ್ಗೆ ಅದನ್ನೇ ನೋಡ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಇವ್ರ ಮಾತಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ ಏನಂದ್ರೆ, ಪಂಚಕಮಣಿ ಇದ್ರು ಗಾಯತ್ರಿ ಪುಟ್ಟಿ ಬೇಕಾಗ್ ಬಂದ್ಲು ಅಂತ ಇವ್ರು ಹೇಳಿದ್ರು. ಈ ಮಾತಲ್ಲಿ ಏನೋ ವಿಶೇಷ ಇದೆ ಅನ್ಸ್ತಾ ಇದೆ. ಏನಾಯ್ತಮ್ಮ? ಏನಂತ ಹೇಳೋದು ಗುರುಗಳೇ, ಆ ಗಜಬಂಡೆ ನಿಮ್ ರೂಪದಲ್ಲಿ ಬಂದು ನೈನಿ ತಂದ ಪಂಚಕಮಣಿನ ತಗೊಂಡ್ ಹೋಗಿದ್ದಾನೆ. ಮೊನ್ನೆ ವಿಶಾಲ್ ರೂಪದಲ್ಲಿ ಬಂದು ನಮ್ಮೆಲ್ರೂ ತರಾಟೆಗೆ ತಗೊಂಡಿದ್ದ. ವಿಶಾಲ್ ರೂಪದಲ್ಲಿ ಬಂದಿದ್ನ? ಹೌದು ಸ್ವಾಮಿ. ವಿಶಾಲ್ ಯಾಕೆ ಈ ತರ ಆಡ್ತಾ ಇದ್ದಾನೆ ಅಂತ ಡೌಟ್ ಬಂತು, ಆದ್ರೆ ಆ ಮಂತ್ರವಾದಿ ಕೆಲ್ಸ ಇದು ಅಂತ ಆಮೇಲೆ ಗೊತ್ತಾಯ್ತು. ಆ ದುಷ್ಟಂಗೆ ಮೂಗ್ ದರ ಹೇಗ್ ಕಟ್ಟೋದು ಅಂತ ಹೇಳಿ ಯೋಚಿಸ್ತಿದೀವಿ ಗುರುಗಳೇ. ಕಷ್ಟ ಅಂತ ನಾನು, ಆದ್ರೂ ಸರಿ ಏನಾದ್ರೂ ಮಾಡ್ಬೇಕು ಅಂತ ಇವ್ರು. ಏನು ಗೊತ್ತಾಗ್ದಿರೋ ನಾನು ಹೀಗೆ ಸುಮ್ನಾಗೋದೆ ಗುರುಗಳೇ. ನೀವೆಷ್ಟೇ ಆಲೋಚನೆ ಮಾಡಿದ್ರೂ ಪರಿಹಾರ ಸಿಗೋದಿಲ್ಲ. ಹಾಗಂತ ಆ ಮಾಂತ್ರಿಕ ಶಕ್ತಿನ ಎದುರಿಸಕ್ಕಾಗಲ್ವಾ ಸ್ವಾಮೀಜಿ? ಅಮ್ಮನವ್ರನ್ನ ಪ್ರಾರ್ಥನೆ ಮಾಡ್ತಿರೋ ನಾವು ಕೂಡ ನಿಸ್ಸಹಾಯದಿಂದ ಇರ್ಬೇಕು ಅಂತ ಹೇಳ್ತಿದ್ದಾರೆ ಸ್ವಾಮೀಜಿ. ಹೀಗೆ ಮನೇಲೇ ಕೂತಿದ್ರೆ ಆಗೋದಿಲ್ಲ ವಿಶಾಲ್. ಆಫೀಸ್ಗೆ ಹೋದ್ರು ಸೈನೆ ಮಾಡ್ಲಿಲ್ಲ ನಂತ ಅಮ್ಮ. ಆಫೀಸಿಗೆ ಹೋಗಿ ಅಂತ ಗುರುಗಳು ಹೇಳಿಲ್ಲ ಅಲ್ವಾ ಬ್ರೋ? ಅಯ್ಯೋ ಅದನ್ನೇ ಹೇಳ್ತಿರೋದು. ನಾನು ಹೋಗು ಅಂತ ಹೇಳ್ತಾ ಇರೋದು ಕಾರ್ಯಾಲಯಕ್ಕಲ್ಲ, ಕಾರ್ಯನಿರ್ವಹಣೆಗೋಸ್ಕರ. ಏನ್ ಮಾಡ್ಬೇಕು ಸಲಹೆ ಕೊಡಿ, ಮಾಡ್ ಮುಗಿಸ್ತೀವಿ. ನೈನಿ ಮಣಿಕಾಂತ ಪ್ರಾಂತ್ಯಕ್ಕೆ ಹೋಗ್ಬೇಕು. ಆ ದಾರಿ ಗೊತ್ತಿದ್ರೆ ಅಲ್ಲಿಗೆ ನಾನಾದ್ರೂ ಹೋಗ್ತಿದ್ನೇನೋ. ವಾಪಸ್ ಬರೋರ್ ಬಗ್ಗೆ ಮಾತಾಡಿದ್ರೆ ಒಳ್ಳೇದು. ನಾನೇನು ಅಲ್ಲೇ ಸೆಟ್ಲ್ ಆಗಲ್ಲ ಬಿಡಿ. ಹೇ ಸುಮ್ನೆರೆ ನೀನು. ನೈನಿಗ್ ಹೋಗೋ ಮನ್ಸಿದ್ರು ದಾರಿ ಗೊತ್ತಿಲ್ದೆ ಸುಮ್ನೆ ನಿಂತಿದ್ದಾಳೆ. ಹುಣ್ಣಿಮೆ ಕೂಡ ಬರ್ಬೇಕಲ್ವಾ? ಅದು ಖಂಡಿತ ಬರುತ್ತೆ ಮಾವ, ಆದ್ರೆ ಹೇಗೆ ಹೋಗ್ಬೇಕು ಅಂತ ಗೊತ್ತಿಲ್ವಲ್ಲ. ಅದು ಅವಳಿಗೆ ಗೊತ್ತು. ಯಾರಿಗ್ ಸ್ವಾಮೀಜಿ? ನಾಗವೇಣಿಗೆ. ದೊಡ್ಡ ಬೋಟಮ್ಮ ಗೊತ್ತಾ? ಕಳ್ಳಿ ಅವಳು ನನ್ನ ಹತ್ರ ಹೇಳೇ ಇಲ್ಲ ನೋಡಿ. ನೀನ್ ಬುದ್ಧಿ ಏನು ಅಂತ ಗೊತ್ತಿರೋದ್ರಿಂದಾನೇ ಹೇಳಿರಲ್ಲ. ಏನೋ ಯಾವ ಚಿಂತೆ ಯೋಚನೆ ಇಲ್ದಿರೋರು ಕೂಡ ಯೋಚನೆಲಿ ಮುಳುಗ್ ಹೋಗಿದ್ದಾರೆ ಯಾಕೋ. ಭುಜಂಗಮಣಿ ತರೋದಕ್ಕೆ ಹೇಗ್ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಚಿಕ್ಕ ಯಜಮಾನ್ರೆ, ಏನ್ ಹೇಳಿದ್ರಿ ನೀವು? ಭುಜಂಗಮಣಿ ತರಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀರಾ?
ಅಡ್ರೆಸ್ ಗೊತ್ತಿದ್ರೆ ಇಷ್ಟೊತ್ವರೆಗೂ ವೇಟ್ ಮಾಡ್ತಾನೆ ಇರ್ಲಿಲ್ಲ ಸುಮನ. ನಮ್ ದೊಡ್ಡಮ್ಮ ಚಿಕ್ಕ ಮಗು ಆಗಿ ಯಾವಾಗ ಬರ್ತಾರೆ, ಯಾವ ರೀತಿಲಿ ನಮ್ಗೆ ಆ ದಾರಿ ಬಗ್ಗೆ ಹೇಳ್ತಾರೆ ಹೇಳು? ಸ್ವಾಮೀಜಿ ಹೇಳಿದ ಮಾತು ನಿಜ ಆಗತ್ತೆ ಅಲ್ವಾ? ನಿಮ್ಗ ನಂಬಿಕೆ ಅಲ್ವಾ? ನಿನಗಿದ್ಯಾ? ಇದೇ ರೀ. ಇಲ್ಲ ಅಂದಿದ್ರೆ ಇಷ್ಟು ಕಾನ್ಫಿಡೆಂಟ್ ಆಗಿ ಅವ್ರ ಮಾತು ಹೇಳ್ತಿದ್ರಾ? ನೀನು ಏನು ಯೋಚನೆ ಮಾಡದೆ ಮಾತಾಡ್ತಿಲ್ಲ ಸುಮನ. ನಮ್ ದೊಡ್ಡಮ್ಮ 2 ವರ್ಷದ ಮಗು ಆಗಿ ಮನೆಗ್ ಬರ್ಬೇಕು ಅಂತಂದ್ರೆ ಅವ್ರು ಎಲ್ಲಿದ್ದಾರೆ ಅಂತಾನೂ ಗೊತ್ತಿಲ್ಲ. ಅಲ್ದೆ ನಾವೀಗ ಮನೆ ಕೂಡ ಬದಲಾಯಿಸಿದೀವಿ. ಮಾತ್ ಬರ್ದಿರೋ ಚಿಕ್ಕ ಮಗು ಈ ಅಡ್ರೆಸ್ ಹುಡ್ಕೊಂಡ್ ಬರ್ಬೇಕು ಅಂತಂದ್ರೆ ಕಷ್ಟ ಅಲ್ವಾ? ಆ, ಅದು ಕರೆಕ್ಟು ಅಂತ ಅನ್ಕೊಳ್ಳಿ. ಆದ್ರೆ ದೊಡ್ಡತ್ತೆ ಖಂಡಿತವಾಗ್ಲೂ ಬರ್ತಾರೆ ಅಂತ ಅನಿಸ್ತಿದೆ. ಹೇಗ್ ಹೇಳ್ತೀಯಾ? ನಮ್ ನೈನಿ ಅಕ್ಕ ಅವ್ರಿಗೆ ಸ್ವಂತ ಸೊಸೆ, ಜೊತೆಗೆ ಆತ್ಮಗಳು ಕೂಡ ಕಾಣಿಸುತ್ತೆ, ಮಾತಾಡ್ತಾಳೆ. ನನಗ್ ಬಂದಿರೋ ಐಡಿಯಾ ನಿಮ್ ಹತ್ರ ಹೇಳಲಾ? ಯಾಕೆ ಲೇಟ್ ಮಾಡ್ತೀಯಾ? ನಿಮ್ ದೊಡ್ಡಮ್ಮ ಆತ್ಮದ ರೂಪದಲ್ಲಿ ಕಾಣಿಸ್ಕೊಂಡ ತಕ್ಷಣ ಗಾಯತ್ರಿ ಪುಟ್ಟಿಯೊಳಗೋ ಗಾನವಿ ಪುಟ್ಟಿಯೊಳಗೋ ಪರ್ಕಾಯ ಪ್ರವೇಶ ಮಾಡಿದ್ರು ಅಂತ ಅನ್ಕೊಳ್ಳಿ. ಆಗ ಅವರು ಮಣಿಕಾಂತ ಪ್ರಾಂತ್ಯಕ್ಕೆ ದಾರಿ ತೋರಿಸ್ಬೋದಲ್ವಾ? ವಾವ್, ನಿಂದೇನ್ ತಲೆನಾ ವಾಲ್ಕೇನೋನಾ? ಇಷ್ಟು ಸೂಪರ್ ಆಗಿ ಯೋಚನೆ ಮಾಡ್ತೀಯ ಅಂತ ನಾನ್ ಖಂಡಿತ ಅನ್ಕೊಂಡಿರ್ಲಿಲ್ಲ. ನಿನ್ನ ಐಡಿಯಾ ಸೂಪರ್ ಆಗಿದೆ ಗೊತ್ತಾ? ಆದ್ರೆ ಯಾರಿಗೂ ಹೇಳ್ಬೇಡ. ಯಾಕೆ? ಮೊದ್ಲೇ ಹೇಳಿದ್ರೆ ಅವರೇ ಆಸೆ ಪಟ್ಟು ದಾರಿ ಹುಡ್ಕೊಂಡು ಹೊಟ್ಟೋದ್ರೆ? ಹಾ, ನಿಜನೇ ಚಿಕ್ಕ ಯಜಮಾನ್ರೆ, ಯಾರನ್ನೂ ನಂಬಕ್ಕಾಗಲ್ಲ. ದಾರಿ ಗೊತ್ತಾದ ತಕ್ಷಣ ನೀನ್ ಮುಂದೆ ಹೋಗು, ನಾನ್ ನೀನ್ ಹಿಂದೆ ಬರ್ತೀನಿ. ಆಮೇಲೆ ಅದ್ಯಾರೇ ಬಂದ್ರು ಮೊದ್ಲು ಆ ಭುಜಂಗಮಣಿ ನಮ್ ಕೈಗೆ ಸಿಗೋದ್ರಿಂದ ನಮ್ ಮಾತೆ ಕೇಳ್ತಾರೆ. ಓಕೆ ಓಕೆ